ಅಮ್ಮ ಸಾಕ್ ಬಿಡಮ್ಮ. ಊಟ ಮಾಡೋ ಹೆಂಗಾಗಿದಿ? ನೀ ಬೆಂಗಳೂರಾಗ ಓದ್ಬೇಕಾದ್ರೆ ಕರೆಕ್ಟ್ ಆಗಿ ಊಟ ಮಾಡಿದ್ಯೋ ಇಲ್ಲೋ? ಊಟ ಮಾಡ್ತಿದ್ದೀನಮ್ಮ. ಹೌದು, ಅಣ್ಣ ಇಷ್ಟೊತ್ತಾದ್ರು ಯಾಕೆ ಮನೆಗ್ ಬಂದಿಲ್ಲೇನ? ಬಂದ ನೋಡ್ ನಿಮ್ಮ ಅಣ್ಣ. ಆಯ್ತಮ್ಮ, ಯಾವಾಗ ಬಂದೆ ಬೆಂಗಳೂರಿಂದ? ಆರಾಮಾಗಿದ್ಯಾ? ಹಾ ಅಣ್ಣ, ಆರಾಮಿದ್ದೀನಿ. ಅಮ್ಮ ಅಣ್ಣನಿಗೂ ಊಟ ಇಟ್ಕೊಡು, ಊಟ ಮಾಡ್ತಾನೆ. ಏ ಬೇಡಮ್ಮ, ಆಗ್ಲೇ ನಾ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದೆ, ಊಟ ಮಾಡ್ಕೊಂಡ್ ಬಂದಿನಿ. ಸರ್ ನಮ್ಮ ಮನೇಲಿ ಊಟ ಮಾಡೋದೇ ಬಿಟ್ಟು ಬಿಟ್ಟಿದ್ದಾರೆ. ಇವ್ರಿಗೆ ನಮ್ಮ ಮನೆ ಎಷ್ಟ್ ಹಾಳಾದ್ರೂ ಪರವಾಗಿಲ್ಲ. ಏನಮ್ಮ ನೀನು ಅಣ್ಣನಿಗೆ ಈ ತರ ಅಂತಿದೆಯಲ್ಲ? ಮತ್ ಇನ್ನೇನ್ ಅನ್ಬೇಕಪ್ಪ ಆಯ್ತಾಗ? ಮಧ್ಯದಲ್ಲಿ ಆಗಿ 2 ಲಕ್ಷ ರೂಪಾಯಿ ಇಸದ್ ಕೊಟ್ಟಿದ್ದಾನೆ. ಅವ್ರು ನೋಡಿದ್ರೆ ಊರ್ ಬಿಟ್ಟು ಹೋಗಿದ್ದಾರೆ. ಅವ್ರು ನೋಡಿದ್ರೆ ನಮ್ಮ ಮನೆಗ್ ಬಂದು ದಿನಾಲು ಜಗಾಡ್ಲಿಕತ್ತಾರ. ಊರಲ್ಲಿ ನೋಡಿದ್ರೆ ಇವನ್ ಸಲುವಾಗಿ ಎಲ್ಲರ ಮುಂದೆ ನನ್ ಮರ್ಯಾದೆ ಹೊಂಟದ. ಏನಣ್ಣ ಇದೆಲ್ಲ? ಏನೋ ಫ್ರೆಂಡ್ ಅಂತ ಹೆಲ್ಪ್ ಮಾಡಿದ್ರೆ ಮೋಸ ಮಾಡಿ ಊರ್ ಬಿಟ್ಟೆ ಹೋಗಿದ್ದಾನೆ. ಸರಿ ಬಿಡು, ನಾ ಅದು ಹೇಗಾದ್ರೆ ಮ್ಯಾನೇಜ್ ಮಾಡ್ಕೋತೀನಿ. ನೀ ಊಟ ಮಾಡ್ಬಿಟ್ಟು ಹೊರಗಡೆ ಬಾ, ಸ್ವಲ್ಪ ಮಾತಾಡೋಣ. ಇವನ್ ಬ್ಯಾಗಲ್ಲಿ ಹೇಗ್ ಬಂತಿದ್ದು ಸಿಗರೇಟ್ ಇದು? ಎಕ್ಸಾಮ್ ಎಲ್ಲ ಹೆಂಗ್ ಬರ್ತಿದ್ಯಾ ತಮ್ಮ? ಚೆನ್ನಾಗಿ ಬರ್ತಿದ್ದೀನಣ್ಣ. ಸಿಗರೇಟ್ ಯಾಕಪ್ಪ ನಿನ್ ಬ್ಯಾಗ್ನಾಗ ಅದ? ಅಯ್ಯೋ, ಅಮ್ಮನ ಕೈ ಸಿಕ್ಕಣ್ಣಲ್ಲೀಗ. ಸಿಗರೇಟ್ ಸಿಗಲ್ ತಗೋ ಮಗ. ಸರಿ ಮಗ, ಬ್ಯಾಗಲ್ಲಿ ಹಾಕು. ಅಮ್ಮಗ್ ಗೊತ್ತಾಗಲ್ಲ, ಏನಾದ್ರು ಒಂದು ಹೇಳೋಣ ಬಿಡು. ಅಮ್ಮ ಬ್ಯಾಗಲ್ಲಿ ಸಿಗರೇಟ್ ಹೆಂಗ್ ಬಂತಂತ ನಂಗೆ ಗೊತ್ತಿಲ್ಲಮ್ಮ. ಅವಾಗ್ಲೇ ಅವನ ಮುಂದೆ ಮರ್ಯಾದೆ ತೆಗ್ದಿನಂತ ಈ ತರ ಕೆಲಸ ಮಾಡಿದೇನು? ನನ್ ಮಗನ್ ಮೇಲೆ ನನಗೆ ನಂಬಿಕೆ ಇದೆ. ಇನ್ನೊಂದ್ಸಲ ಇಂತ ಕೆಲಸ ಮಾಡಿದ್ರೆ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ನೋಡು. ಹೋದ್ರು ಅನ್ಸುತ್ತೆ. ಅಣ್ಣ ಸಾರಿ ಅಣ್ಣ. ಏನೋ ತಮ್ಮ, ಈ ತರ ಕೆಲಸ ಮಾಡಿದ್ದೆ. ನಿನ್ ಮೇಲೆ ಅಮ್ಮ ನೋಡಿದ್ರೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದಾಳ ಗೊತ್ತೇನೋ? ನಾನಂತೂ ನಂಬಿಕೆ ಕಳ್ಕೊಂಡಿದ್ದೀನೋ. ನೀನಾದ್ರೂ ಬೆಂಗಳೂರಲ್ಲಿ ಚೆನ್ನಾಗಿ ಓದ್ತಿ ಅಂದ್ರೆ ಈ ತರ ಕೆಲಸ ಮಾಡಿದೀವಲ್ಲ, ಅಮ್ಮಗೆ ಹರ್ಟ್ ಆಗಲ್ಲ. ನಿಜವಾಗ್ಲೂ ಅಮ್ಮಗೆ ಇಂಥದೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣೋ. ಇನ್ಮೇಲಾದ್ರೂ ಚೆನ್ನಾಗಿ ಓದ್ಕೊಳ್ಳೋ. ಸರಿ ಅಣ್ಣ, ಇನ್ಮೇಲಿಂದ ಚೆನ್ನಾಗಿ ಓದ್ಕೋತೀನಿ. ದಯವಿಟ್ಟು ಈ ವಿಡಿಯೋನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನಿದೆ ಅಂತೇಳಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.